ಒಂದು ನಾಟಕ ರಂಗದ ಮೇಲೆ ಬರಬೇಕಂದ್ರೆ ಎಷ್ಟು ಶ್ರಮ ಇರುತ್ತೆ ಗೊತ್ತಾ? ನಾಟಕ ಎಷ್ಟು ಚೆನ್ನಾಗಿತ್ತು ಅಂತ ಹೇಳ್ಬಿಡ್ತೀವಿ, ಆದರೆ ಅದರ ಹಿಂದೆ ಎಷ್ಟು ಜನರ ಶ್ರಮ ಇರುತ್ತೆ. ಒಂದು ತಂಡ, ನಿರ್ದೇಶಕ, ಹಾಗೇ ಒಂದಷ್ಟು ಜನ ಆ್ಯಕ್ಟರ್ಸು, ಲೈಟಿಂಗು, ಮ್ಯೂಸಿಕ್ಕು, ಸೆಟ್ಟು, ಹೀಗೆ ಹಲವಾರು. ಒಂದು 3-4 ತಿಂಗಳುಗಳ ಕಾಲ ಎಲ್ಲರೂ ಒಟ್ಟಿಗೆ ಸೇರಿ ಒಂದು ನಾಟಕನ ತೊಗೊಂಬರ್ತಾರೆ. ಸೊ ಎಷ್ಟು ಕಥೆಗಳಿರಬಹುದಲ್ವಾ ಅಲ್ಲಿ. ವ್ಯಾಸ್ಪ್ ಥಿಯೇಟರ್ ಅರ್ಪಿಸುವ ಗ್ರೀನ್ ರೂಮ್ ಗುಟ್ಟುಗಳು ವಿತ್ ವಿನಯ್ ಶಾಸ್ತ್ರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ವ್ಯಾಸ್ಪ್ ಥಿಯೇಟರ್ ಅರ್ಪಿಸುವ ಗ್ರೀನ್ ರೂಮ್ ಗುಟ್ಟುಗಳು ವಿತ್ ವಿನಯ್ ಶಾಸ್ತ್ರಿ ಈ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದು ನಮ್ಮೊಂದಿಗೆ ಪ್ರಭಾತ್ ಕಲಾಸೌಧ ಹಾಗೂ ಪ್ರಭಾತ್ ಕಲಾಪೂರ್ಣಿಮಾದ ಡೈರೆಕ್ಟರ್ ಆಗಿರುವಂತಹ ವರ್ಷಿಣಿಯವರು ನಮ್ಮ ಜೊತೆ ಇದ್ದಾರೆ. ವರ್ಷಿಣಿಯವರೇ ನಮಸ್ಕಾರ, ವೆಲ್ಕಮ್ ಟು ದ ಶೋ. ಹಲೋ, ಹಾಯ್, ನಮಸ್ಕಾರ. ಥ್ಯಾಂಕ್ ಯು ಫಾರ್ ಕಮಿಂಗ್. ಮೊದಲನೇ ಪ್ರಶ್ನೆ, ರಂಗಭೂಮಿಗೆ ನೀವು ಯಾವಾಗ ಪಾದಾರ್ಪಣೆ ಮಾಡಿದ್ದು? ನಾನು ಹುಟ್ಟಿದ್ದೆ ಕಲಾವಿದರ ಕುಟುಂಬದಲ್ಲಿ. ಸೊ ಹುಟ್ಟಿದಾಗಿಂದ ಸ್ಟೇಜ್ ಮೇಲೆ ಲಿಟ್ರಲಿ ಹುಟ್ಟಿರೋದು ನಾನು. ನಾಟಕ ಅಂತ ನಾನು ಯಾವತ್ತೂ ಮಾಡಿರಲಿಲ್ಲ. ಅಲ್ಲಿವರೆಗೂ ಡಾನ್ಸ್ ಮಾಡ್ತಿದ್ದೆ. ನನ್ನ ಆ್ಯಕ್ಚುಯಲ್ ಬ್ಯಾಕ್ಗ್ರೌಂಡ್ ಇರೋದು ಹರಿಕಥೆಯಲ್ಲಿ. ಸೊ ನಮ್ಮ ಮುತ್ತಾತಂದ್ರೆಲ್ಲ ಹರಿಕಥೆ ಮಾಡ್ತಿದ್ರು. ಆಮೇಲೆ 2 ಜನ್ರೇಷನ್ಗೆ ಅದು ಕಳೆದೋಗಿತ್ತು. ಫೈನಲಿ ನಾನು ಅದನ್ನು ಮಾಡೋಕ್ಕೆ ಶುರು ಮಾಡಿದ್ದೆ. ಈ ಸಮಯದಲ್ಲಿ ನಮ್ಮ KEA ಪ್ರಭಾತ್ ರಂಗಮಂದಿರ, ಬಸವೇಶ್ವರ ನಗರ ಜಾಗ ನಮ್ಮ ಕೈಗೆ ಬಂತು. ಆವಾಗ ಪ್ರಭಾತ್ ಆಡಿಟೋರಿಯಮ್ಸ್ ಅನ್ನೋ ಸಂಸ್ಥೆ ಹುಟ್ಟಾಕಿದ್ದು. ಅಲ್ಲಿ ಬಂದಾಗ ಸರಿ ಡ್ಯಾನ್ಸ್ ಅಂತೂ ಮಾಡ್ತಾನೇ ಇದ್ವಿ. ಇಲ್ಲಿ ಈ ಏರಿಯಲ್ಲಿ ನಾಟಕಗಳ ಆಗೋದು ಕಮ್ಮಿ, ಆಗೋಂಗಿರೋ ಸೇವಾ ಸದನ ಅಲ್ಲಿ ಇಲ್ಲಿ ಆಗುತ್ತೆ. ಸೊ ನಾಟಕನ ಯಾಕೆ ಅಟೆಂಪ್ಟ್ ಮಾಡಬಾರ್ದು ಅನ್ನೋ ಯೋಚನೆ ಬಂತು. ಅಲ್ಲಿಂದ ಹೇಗೋ ಕಾಮನ್ ಫ್ರೆಂಡ್ಸ್ ಹುಡುಕಿ ನನಗೆ ಅನಿರುದ್ಧ್ ಮಹೇಶ್ ವಿಮೂವ್ ಥಿಯೇಟ್ರಿಂದ ಅವ್ರು ಪರಿಚಯ ಆದರು. ಅಲ್ಲಿಂದ ಅಭಿಷೇಕ್ ಪರಿಚಯ ಆದರು. ಸೊ ಒನ್ ಫೈನ್ ಡೇ ಇಬ್ಬರು ಬಂದಿದ್ದರು. ದೇ ಸಾ ದ ಸ್ಪೇಸ್, ಬಂದರು, ನಾಟಕ ಮಾಡಿದ್ರು. ದೇ ಲೆಫ್ಟ್ ಆಲ್ಸೋ. ಅದು ಎಷ್ಟೋ ತಿಂಗಳಾದಮೇಲೆ ಅವರು EMC ಸ್ಕ್ವೇರ್ ಅನ್ನೋ ನಾಟಕನ ಪ್ರೀಮಿಯರ್ ಮಾಡಿದ್ರು ಕಲಾಸೌಧದಲ್ಲಿ. ನನ್ನನ್ನು ಇನ್ವೈಟ್ ಮಾಡಿದರು. ಹೋದೆ, ನೋಡಿದೆ. ಅಭಿಷೇಕ್ ವೆರಿ ನೈಸ್ ಪ್ಲೇ ಅಂದ್ಬಿಟ್ಟು ಹೊಟ್ಟೋದೆ ನಾನು. ಅವತ್ತು ರಾತ್ರಿ ನಂಗೊಂದು ಮೆಸೇಜ್ ಬಂತು, ಒಂದು ಪ್ಯಾರಾಗ್ರಾಫ್ ಕಳಿಸ್ತೀವಿ, ದಯವಿಟ್ಟು ವಾಯ್ಸ್ ರೆಕಾರ್ಡ್ ಮಾಡಿ ಕಳಿಸ್ತೀರಾ? ಲೈಕ್ ಓಕೆ, ವೆರಿ ವಿಯರ್ಡ್. ಓಕೆ, ಮಾಡ್ತೀನಿ ಅಂತ ಹೇಳಿ ಕಳಿಸ್ಕೊಟ್ಟೆ. ನೆಕ್ಸ್ಟ್ ಡೇ ತಕ್ಷಣ ಕಳಿಸಿದ ಮೇಲೆ ಅಭಿಷೇಕ್ ಫೋನ್ ಮಾಡಿ ನಾಳೆಯಿಂದ ರೀಡಿಂಗಿಗೆ ಬಂದ್ಬಿಡಿ ಅಂದರು. ಸೊ ಇಟ್ ವಾಸ್ ಸಚ್ ಅ ಕೋಇನ್ಸಿಡೆನ್ಸ್. ನಂಗೆ ಮಾಡ್ತೀನಿ ಅನ್ನೋ ದೃಷ್ಟಿಲೂ ಅವ್ರು ಹೋಗಲಿಲ್ಲ. ನಂಗೊಬ್ಬರು ಆ್ಯಕ್ಟ್ರ್ ಬೇಕು ಅನ್ನೋ ದೃಷ್ಟಿಲೂ ಅವ್ರು ನೋಡಲಿಲ್ಲ. ಹೆಂಗೋ ಇಟ್ ಜಸ್ಟ್ ಹ್ಯಾಪೆಂಡ್ ಅಟ್ ದ ರೈಟ್ ಟೈಮ್, ಅಟ್ ದ ರೈಟ್ ಮೊಮೆಂಟ್ಸ್. ಅಲ್ಲಿಂದ ಶುರು ಆಗಿದ್ದು. ಐ ಡಿಡ್ EMC ವಿತ್ ಅಭಿಷೇಕ್, ಐ ಡಿಡ್ ಅನಾವರಣ, ಐ ಡಿಡ್ ಮಾಗಡಿ ಡೇಸ್. ಅಲ್ಲಿಂದ ಸೇತುರಾಮ್ ಸರ್ ಪರಿಚಯ ಆದರು. ಸೇತುರಾಮ್ ಸರ್ ಜೊತೆ ಇವಾಗ ನಾಟಕ ಮಾಡ್ತಾ ಇದ್ದೀನಿ. ಸೊ ಇಟ್ಸ್ ಗೋಯಿಂಗ್ ಆನ್. ಐ ಥಿಂಕ್ ದಿಸ್ ವಾಸ್ ಇನ್ 2015-16 ಪ್ರಾಬಬ್ಲಿ 2015-16. ಸೊ ಇಟ್ಸ್ ವೆರಿ ಲೇಟೆಸ್ಟ್. ನೀವು ಎಂದಾದರೂ ಹರಿಕತೆ ಮಾಡಿದ್ದುಂಟಾ? ಎಸ್, ನನಗೆ 15 ವರ್ಷದಿಂದ ನಾನು ಹರಿಕತೆ ಮಾಡ್ತಾಯಿದ್ದೀನಿ. ಇವತ್ತಿಗೂ ಮಾಡ್ತೀನಿ. ಐ ಹ್ಯಾವ್ ನಾಟ್ ಲೆಫ್ಟ್ ದ ಪ್ರಾಕ್ಟಿಸ್. ಮಾಡ್ತೀನಿ. ಬಟ್ ನನ್ನ ಶೈಲಿ ಸ್ವಲ್ಪ ಬೇರೆ ಇದೆ. ಇಟ್ಸ್ ನಾಟ್ ದಿಸ್ ಟಿಪಿಕಲ್ ಹರಿಕತೆ ದಟ್ ಯು ಲಿಸನ್ ಟು. ಐ ಹ್ಯಾವ್ ಅ ಡಿಫ್ರೆಂಟ್ ಸ್ಟೈಲ್ ಆಫ್ ಇಟ್. ಐ ಹ್ಯಾವ್ ಮೋರ್ ಮಾಡರ್ನೈಸೇಷನ್ ದಟ್ ಕ್ಯಾನ್ ರೀಚ್ ಯಂಗ್ಸ್ಟರ್ಸ್ ಅನ್ನೋ ದೃಷ್ಟಿಯಲ್ಲಿ I do a storytelling, come harikate, come a lot of things just to give it a twist ಅಂತ. ಸೊ ಯಾವತ್ತಾದರೂ ಅಭಿಷೇಕ್ ಅಯ್ಯಂಗಾರ್ ಆಗಲಿ ಅಥವಾ ನಿಮ್ಮ ಕೋ ಆ್ಯಕ್ಟರ್ಸ್ ಆಗಲಿ ಯಾವತ್ತಾದರೂ ಎಷ್ಟು ಹರಿಕತೆ ಹೊಡೆದಂಗೆ ಹೊಡಿತೀಯಾ ಅಂತ ಹೇಳಿರೋದುಂಟು? ನನಗೆ ಅದು ಹರಿಕತೆ ಮಾಡ್ತೀಯಾ ಅನ್ನೋದು ಜಾಸ್ತಿ ಬರಲಿಲ್ಲ. ಸ್ವಲ್ಪ ಡಾನ್ಸರ್ ಕಮ್ಮಿ ಆಗ್ತೀಯಾ, ಓಡಾಡೋದ್ರಲ್ಲೂ ಡಾನ್ಸರ್ ಥರ ಓಡಾಡ್ತಿದ್ಯಾ, ನಾರ್ಮಲ್ ಜನ ಹೆಂಗೆ ಓಡಾಡ್ತಾರೆ ನೋಡಿದ್ಯಾ ಅಂತ ಅಂದಿದ್ದಾರೆ ನನಗೆ. ಲೈಕ್ ಸ್ಟಾಪ್ ಬೀಯಿಂಗ್ ಅ ಡಾನ್ಸರ್ ಅಂತ. ಸೊ ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್ ವಿತ್ ವರ್ಕಿಂಗ್ ವಿತ್ ವಿಮೂವ್ ಥಿಯೇಟರ್ ಆ್ಯಂಡ್ ಅಭಿಷೇಕ್ ಅಯ್ಯಂಗಾರ್? ವಿಮೂವ್ ಥಿಯೇಟರ್ ಹ್ಯಾಸ್ ಓಪನ್ಡ್ ಸೋ ಮೆನಿ ಡೋರ್ಸ್ ಫಾರ್ ಮೀ. ಸೊ I mean, it's a very fun group. It's not that serious agi al bandu ad ಮಾಡಿ. When we are in the rehearsal space, we are all very serious. We are doing what we have to do. Outside it, it's a blast. They're very fun to work with, very open people, and ತುಂಬ ಎಂಕರೇಜ್ ಮಾಡ್ತಾರೆ, ಸೇಯಿಂಗ್ ಲೆಟ್ಸ್ ಸಿ ವಾಟ್ ಯು ಕ್ಯಾನ್ ಡೂ ಟು ದಿಸ್ ಅಂತ ಎಲ್ಲ. ಸೊ ಫಾರ್ ಮೀ
ಶುರು ಮಾಡೋದಕ್ಕೆ ಐ ಥಿಂಕ್ ಇಟ್ ವಾಸ್ ಒನ್ ಆಫ್ ದ ಬೆಸ್ಟ್ ಥಿಂಗ್ಸ್ ಐ ಡಿಡ್ ಬಿಕಾಸ್ ಇಟ್ ವಾಸ್ ಈಸಿ ಟು ಗೆಟ್ ಅಲಾಂಗ್ ವಿತ್ ದೋಸ್ ಪೀಪಲ್. ಆ್ಯಸ್ ಪೀಪಲ್ ದೇ ವೆರಿ ಈಸಿ ಟು ಗೆಟ್ ಅಲಾಂಗ್ ವಿತ್ ಆ್ಯಂಡ್ ದೇ ಕ್ವೈಟ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಆಲ್ ದಟ್. ಇಟ್ಸ್ ಲೈಕ್ ಹೋಮ್. ನನಗೆ ಇವಾಗ 2ನೇ ಮನೆ ಅದು. ಸೊ ದಟ್ಸ್ ದ ಫೀಲಿಂಗ್ ದೇ ಹ್ಯಾವ್ ಗಿವನ್ ಮೀ. ಸೊ ನೀವು ಹೆಚ್ಚಿನ ನಾಟಕ ಅಭಿಷೇಕ್ ಅಯ್ಯಂಗಾರ್ ಅವ್ರ ಜೊತೆ ಮಾಡಿದ್ದೀರಾ. ಸೊ ಅಭಿಷೇಕ್ ಅಯ್ಯಂಗಾರ್ ಅವರು ಯಾವುದಾದ್ರೂ ಕೋಪ ಮಾಡಿಕೊಂಡು ಅವರ ರುದ್ರಾವತಾರ ಏನಾದರೂ ನೋಡಿರೋದುಂಟಾ? ಅವರು ಎವ್ರಿ ಶೋ ಹಿಂದಿನ ದಿನ ಎಲ್ಲರಿಗೂ ಬೈತಾರೆ. ಇಫ್ ಎನಿಬಡಿ ಹಸ್ ವರ್ಕ್ ವಿತ್ ಅಭಿಷೇಕ್, ಇಟ್ಸ್ ಅ ರಿಚುವಲ್. He's not telling you anything on his face. He looks at the script and sits like this. So that is the first sign that sakkataಗಿ screw up ಮಾಡ್ತಿದ್ದೀರಾ. That is the first sign. He doesn't even look up from the script. ಎಲ್ಲ ಆದಮೇಲೆ ಏನರೋ ಮಾಡ್ತಾ ಇದ್ದೀರಾ, ಮುಳುಗಿಸ್ಬಿಡ್ತಿರೋ. This is what he says usually. And then he would have made list of points. Okay, let's get back to it. ಹಿಂಗೆಲ್ಲ ಮಾಡಿದ್ರೆ ಆಗಲ್ಲ ಅಂತ ಹೇಳಿ he gets back. But I've heard he's a very angry person, but never seen that face of his. And I've never seen anger as such, but he gives it to all of us once just before the show. Like, ಹಿಂದಿನ ದಿನ ಯು ಶುಡ್ ಬಿ ಲೈಕ್, ನಾನು ಯಾಕೆ ಸ್ಟೇಜ್ ಹತ್ತುತ್ತಾ ಇದ್ದೀನಿ, ನಾಳೆ ಮಾಡೋದೇ ಬೇಡ, ಕ್ಯಾನ್ಸಲ್ ಮಾಡಿಬಿಡೋಣ. ಯಾ ಇಟ್ಸ್ ಲೈಕ್ ರಿಯಾಲಿಟಿ ಚೆಕ್ ಒಂದು ಕೊಟ್ಬಿಟ್ಟು ಹೋಗ್ತಾರೆ. ನೀವು ಎಂದಾದರೂ ರಿಹರ್ಸಲ್ಸಿಂದ ಅಥವಾ ಶೋನಲ್ಲಿ ಅಭಿಷೇಕ್ ಅಯ್ಯಂಗಾರ್ ಅವ್ರ ಕೈಯಲ್ಲಿ ಬೈಸ್ಕೊಂಡು ಹೋಗಿದ್ದುಂಟಾ? ನಾಟ್ ರಿಯಲಿ. ಐ ಥಿಂಕ್ ನಾನು EMC ಮಾಡಬೇಕಾದ್ರೆ ಟೈಮಿಂಗ್ ಹಂಗೆ ವರ್ಕ್ ಆಯಿತೋ ಹೇಗೋ ನನಗೆ ಗೊತ್ತಿಲ್ಲ. ಸೊ ಐ ಗಾಟ್ ಟು ವರ್ಕ್ ಇಂಡಿಪೆಂಡೆಂಟ್ಲಿ ವಿತ್ ಆಲ್ ದಿ ಆ್ಯಕ್ಟರ್ಸ್ ಇನ್ EMC. ಅಭಿಷೇಕ್ ನನ್ನ ಜೊತೆ ಇಂಡಿಪೆಂಡೆಂಟಾಗಿ ವರ್ಕ್ ಮಾಡಿದ್ರು ವಿತೌಟ್ ಅ ಗ್ರೂಪ್ ಟು ಹೆಲ್ಪ್ ಮೀ ಗೆಟ್ ಇನ್ ಟು ದ ಗ್ರೂವ್ ಆಫ್ ಇಟ್, ಬಿಕಾಸ್ ಐ ಡೋಂಟ್ ಕಮ್ ಫ್ರಮ್ ಅ ಥಿಯೇಟರ್ ಬ್ಯಾಕ್ಗ್ರೌಂಡ್. I don't come from theatre training. So he worked with me, Anirudh worked with me, Srikanth has worked with me. So all of them put individual time for me that it was easier. ನನಗೆ ಸ್ವಲ್ಪ ಅನುಕೂಲ ಆಯಿತು ಅವ್ರು ಮಾಡಿದ ಕೆಲಸನ. ಆರ್ ಎಲ್ಸ್ ಐ ಥಿಂಕ್ ನಾನು ಉಗಿಸ್ಕೊಂಡಿರ್ತಿದ್ದೆ, ಇಲ್ಲ ಅಂತ ಅಲ್ಲ, ಬಟ್ ಅಷ್ಟು ಹಾರ್ಷಾಗಿ ಯಾವತ್ತೂ ನನಗೆ ಬೈದಿಲ್ಲ ಅವರು. ಕೋ ಆ್ಯಕ್ಟರ್ಸ್ ಜೊತೆ ಜಗಳ ಅಥವಾ ಮನಸ್ತಾಪ ಶೋಗಿಂತ ಮುಂಚೆ ಅಥವಾ ಬ್ಯಾಕ್ ಸ್ಟೇಜಲ್ಲಿ ಅಥವಾ ಗ್ರೀನ್ ರೂಮಲ್ಲಿ ಯಾವತ್ತಾದರೂ ಆಗಿರೋದುಂಟಾ? I think on the show day, I think I'm the most nervous person you can find in the room. I become very quiet. I go into my shell and stay there and not come out. But I think ನಾವು ಅನಾವರಣ ಮಾಡಬೇಕಾದ್ರೆ ಅನಾವರಣ it became a reunion for all of us. ಅಷ್ಟು ಜನ co-actors became a family. ನಮಗೆ ನಮ್ಮ ಬೆಸ್ಟ್ ಫ್ರೆಂಡ್ಸ್ ಔಟ್ಸೈಡ್ ಥಿಯೇಟರ್ಗೂ ಇವ್ರಿಗೂ ವ್ಯತ್ಯಾಸವೇ ಗೊತ್ತಾಗ್ತಿರಲಿಲ್ಲ. ಸೊ ವಿ ನೆವರ್ ಡಿಫ್ರೆನ್ಷಿಯೇಟೆಡ್. ಸೊ ವಿ ಬಿಕೇಮ್ ದ ಸ್ಮಾಲ್ ಫ್ಯಾಮಿಲಿ. ವಿ ರಿಹರ್ಸ್ ಸೋ ಮಚ್, ವಿ ಇಂಟ್ರಾಕ್ಟೆಡ್ ಸೋ ಮಚ್. ಸೊ ಐ ಥಿಂಕ್ ಅದೇ ಸ್ವಲ್ಪ ಫನ್ ಎನರ್ಜಿ ಸ್ಟಾರ್ಟೆಡ್ ಟು ಕ್ಯಾರಿ ಇನ್ ಟು ಸ್ಟೇಜ್ as well. It's okay when it is on stage because the theme runs like that, but off stage ಬ್ಯಾಕ್ಗ್ರೌಂಡಲ್ಲಿ ಗಲಾಟೆ ಮಾಡಿಕೊಂಡು ಇದೇ ಥರ ಆಡ್ತಿದ್ರೆ it's a problem. I think I've got scoldings for being noisy like that. So I forgot the etiquettes at some point, saying, okay, backstage I need to like relax and stay there. I think Anirudh gave it like, tale ilva, rehearsal nadita ide. So he has done that to me. He has done that like quite often. He gets very serious during shows and things like that, and he's like, please remember where you are. Don't make noise. So I'm being very nice, but he doesn't use these words. ಉಚ್ಚಿಷ್ಟ, ನೀವು ಉಚ್ಚಿಷ್ಟ ನಾಟಕ ಸೇತುರಾಮ್ ಅವ್ರ ಜೊತೆ ಮಾಡಿದ್ದೀರಾ. ಸೊ ಸೇತುರಾಮ್ ಸರ್ ಎಂದಾದರೂ ನಿಮಗೆ ಬೈದಿದ್ದುಂಟಾ? ಹೌ ವಾಸ್ ಇಟ್ ವರ್ಕಿಂಗ್ ವಿತ್ ಹಿಮ್? ಐ ಥಿಂಕ್ ನಂಗೆ ಅಭಿಷೇಕ್ ಆಗಲಿ ಇವ್ರು ಯಾರೂ ಬೈಲಿಲ್ಲ, ಬಟ್ ಸೇತುರಾಮ್ ಸರ್ ಹ್ಯಾಸ್ ಗಿವನ್ ಇಟ್ ಟು ಮೀ. ಲೆಫ್ಟ್ ರೈಟ್ ಸೆಂಟರ್ he has given it to me. He wants it in a particular way. You have to do it in that particular way. He doesn't accept anything less of it. ಆಯಿತಾ? ಸೊ ಇನಿಷಿಯಲಿ ನನಗೆ ಸ್ವಲ್ಪ ಇವತ್ತಿಗೂ ಸ್ವಲ್ಪ ಕನ್ನಡ ಫ್ಲೂಯೆಂಟಾಗಿ ಓದೋದು ಸ್ವಲ್ಪ ಕಷ್ಟ ಇದೆ ನನಗೆ. ನಾನು ಕನ್ನಡ ಯಾವತ್ತೂ ಓದಲಿಲ್ಲ. ಸೊ ಸೇತುರಾಮ್ ಸರ್ ಸ್ಕ್ರಿಪ್ಟು ಓದೋದೇ ಕಷ್ಟ, ಕೇಳಿಸ್ಕೊಳ್ಳೋದೇ ಕಷ್ಟ, ಓದೋದು ಹಾಳಾಗಿ ಹೋಗಲಿ. ಸೊ ಫಸ್ಟ್ ರೀಡಿಂಗ್ ಹೋಗ್ಕೊತಿದ್ದೀನಿ, ಸೇರಿಸ್ಕೊಂಡು ಓದಿದೆ. ಐ ಲುಕ್ಡ್ ಅಪ್, ಸರ್ ಸ್ವಲ್ಪ ಕನ್ನಡ ಓದೋದು ಕಷ್ಟ ಸರ್, ಸಾರಿ. ಪರವಾಗಿಲ್ಲಮ್ಮ, ಓದು ಅಂದರು. ಆಯಿತು. ಸೆಕೆಂಡ್ ಡೇ ಐ ವೆಂಟ್ ಇನ್ ಟು ರೀಡಿಂಗ್. ಥರ್ಡ್ ಡೇ ಐ ಥಿಂಕ್ ಹಿ ಲಾಸ್ಟ್ ಇಟ್. ನಾಳೆ ಬರಬೇಕಾದ್ರೆ ಕ್ಲೀನಾಗಿ ಎಲ್ಲ ಗಟ್ಟೊಡ್ಕೊಂಡು ಬರೋಂಗಿದ್ರೆ ಬಾಯ್ದ ರಿಹರ್ಸಲಿಗೆ ಬರಬೇಡ ಅಂದರು. ಆಯಿತು ಸರ್, ಓಕೆ. ಆ್ಯಂಡ್ ಹಿ ಹ್ಯಾಸ್ ದೀಸ್ ಪಾಸಸ್, ಹಿ ನೀಡ್ಸ್ ಅ ಪಾಸ್ ದೇರ್.
ಸೊ ರಿಹರ್ಸಲ್ ಕೂತ್ಕೊಂಡು ಹಿಂಗೆ ಓದ್ತಿದ್ರೆ ಹೀಸ್ ವಾಕಿಂಗ್ ಕಾನ್ಸ್ಟೆಂಟ್ಲಿ, ಹೀಸ್ ಲೈಕ್ ವಾಕಿಂಗ್, ಹಿ ಡಸಂಟ್ ಸ್ಟಾಪ್. Every second word he cuts you. ಓಕೆ. Any actor that is with him will know this. Every second word he cuts you and says hing madi, hing madi, hing madi, and he tries to get that his tone, that signature tone of his, right? ಒಂದಿನ ಒಂದು 5-6 ರಿಹರ್ಸಲ್ ಆಗಿತ್ತು. ಸೊ ಬಾಯಿಗೆ ಬಂದಿತ್ತು ಇಷ್ಟೊತ್ತಿಗೆ ವರ್ಡ್ಸ್ಗಳೆಲ್ಲ. ಶ್ರೀಪತಿ ಸರು ಮತ್ತು ಸೇತುರಾಮ್ ಸರ್ ಕೂತ್ಕೊಂಡು ರಿಹರ್ಸಲ್ ನೋಡ್ತಾ ಇದ್ದಾರೆ. ನಾನು ಡೈಲಾಗ್ಸ್ ಮಾಡ್ತಾಯಿದ್ದೀನಿ, ಮೂವ್ಮೆಂಟ್ಸು ಶುರು ಆಗಿತ್ತು, ಮಾಡ್ತಾಯಿದ್ದೆ. ಹಿ ಗಾಟ್ ಸೋ ಇರಿಟೇಟೆಡ್. ಸೀದಾ ಪೇಪರ್ನ ಫಟ್ ಅಂತ ಕುಕ್ಕಿದ್ರೆ ಹಿ ವಾಕ್ಡ್ ಔಟ್. ಐ ವಾಸ್ ಸೋ ಎಂಬ್ಯಾರೆಸ್ಡ್. ನಾನು ಫಸ್ಟ್ ಆಫ್ ಆಲ್ ನಾನು ಏನು ತಪ್ಪು ಮಾಡಿದ್ದೀನಿ ಅಂತಲೇ ನಂಗೆ ಅರ್ಥ ಆಗಿಲ್ಲ ಆ ಪಾಯಿಂಟಲ್ಲಿ. ಏನಾಯ್ತಪ್ಪ, ಏನು ಮಾಡಿದ್ನಪ್ಪ ನಾನು, ಆ ಸ್ಟೇಟಲ್ಲಿದ್ದೆ. ಶ್ರೀಪತಿ ಸರ್ ನೋಡ್ಬಿಟ್ಟು ಇಟ್ಸ್ ಓಕೆ, ಆರಾಮ ಮಾಡಿ, ಇಟ್ಸ್ ಓಕೆ ಮಾ ಸಮಾಧಾನ ಮಾಡ್ತಾ ಇದ್ದಾರೆ. ಆ್ಯಂಡ್ ಮೈ ಐಸ್ ವೆಲ್ಡ್ ಅಪ್, ಫುಲ್ ಕಣ್ಣಲ್ಲಿ ನೀರು ತುಂಬ್ಕೊಂಬಿಡ್ತು. ಐ ಡಿಡ್ ನೋ ವಾಟ್ ಟು ಡೂ. ಐ ವಾಸ್ ಲೈಕ್, ಸರ್ 1 ನಿಮಿಷ ಸರ್ ಅಂದರೆ. ಐ ವಾಕ್ಡ್ ಔಟ್, ವೆಂಟ್ ಟು ದ ವಾಶ್ರೂಮ್, ಕೇಮ್ ಬ್ಯಾಕ್. ಸರ್ ಮಾಡಲಾ ಇವಾಗ? ಹಾಂ ಮಾಡಮ್ಮ. ಈಸ್ ಲೈಕ್ ಬ್ಯಾಕ್ ಟು ನಾರ್ಮಲ್ ಅಷ್ಟೊತ್ತಿಗೆ. ಅಷ್ಟೆಲ್ಲ ಮಾಡಿದ್ರು ಹೀಸ್ ಲೈಕ್ ಹಾಂ ಮಾಡು, ಓಕೆ. ಆ್ಯಂಡ್ ಹಿ ಕೇಮ್ ಬ್ಯಾಕ್ ಟು ದ ಎಂಟೈರ್ ಥಿಂಗ್. ಹಿ ಸ್ಟಾರ್ಟೆಡ್ ಕರೆಕ್ಟಿಂಗ್ ಮೀ ಅಗೇನ್. ಐ ವಾಸ್ ಲೈಕ್, ಓಕೆ ಫೈನ್, ಮೇ ಬಿ ದಿಸ್ ಇಸ್ ಹೌ ದಿಸ್ ಪರ್ಸನ್ ಈಸ್. ಐ ಶುಡ್ ಗೆಟ್ ಯೂಸ್ ಟು ದಿಸ್. So yeah, it's so different to work with each director that way. So that is Sethuram sir. But show he munche, like 5 minutes munche also he can yell at you, he will yell at you. Okay. So it's like I've got used to it now. ಯಾವತ್ತಾದರೂ ವರ್ಷಿಣಿ ಶೋ ಮುಗಿದ ನಂತರ ಆಗ್ತಿರೋದು ಉಂಟಾ? ಖುಷಿಗಿರಬಹುದು ಅಥವಾ ದುಃಖಕ್ಕಿರ್ಬೋದು. Yeah, I think almost all shows, just as I get out of stage, I have that emotion that is running inside me. But very strangely, I think after EMC, I was in a very emotional high. So it was my first time doing theatre, first time doing so many. It was first for many, you know. So avatin dina on the stage or the backstage, I didn't do it. I went back home, sat in the bathroom for 10 minutes, cried, and I was like, okay, now I'm normal, I'll come out. So it was that overwhelm, you know, kind of a thing. It happened to me when I did Anavarna as well, because for me, Anavarna was also a very personal journey. Okay. Right? So I think after Anavarna show also, I never thought I'd do it. Okay. I never thought it will go to a point where I'll be doing this show. But somehow I thought, and it was a very emotional thing for me. And I remember very well, Uchishta premiere show, Rangashankara. Rangashankara only, yes, Rangashankara show. Show ಆಯಿತು. ಆ್ಯಂಡ್ ಉಚ್ಚಿಷ್ಟ ಥರ ಶೋ ನಾನು ಇದುವರೆಗೂ ಮಾಡೇ ಇಲ್ಲ. ಇಟ್ಸ್ ಜಸ್ಟ್ ಸೋ ಇನ್ ದ ಪೀಕ್ ಆಲ್ ದ ಟೈಮ್, ಎಮೋಷ್ನಲಿ, ವರ್ಡಿಂಗ್ಸ್, ಎವ್ರಿಥಿಂಗ್, ಯು ಹ್ಯಾವ್ ಟು ಬಿ ಲೈಕ್ ದ್ಯಾಟ್. ಸೊ ಆ ಶೋ ಆಯಿತು. ಐ ವಾಸ್ ಸೋ ಎಕ್ಸಾಸ್ಟೆಡ್, ಮೆಂಟಲಿ, ಎಮೋಷ್ನಲಿ, ಫಿಸಿಕಲಿ ಎಕ್ಸಾಸ್ಟೆಡ್. I came back to the green room, I stepped up, I went to the washroom, threw up. That's the first time that has happened to me, because it was so much that I couldn't take it anymore. Okay. So I went, threw up in the bathroom, and I came out. So, and it's not the bad throw up, it's the nervous energy trying to get out of you. So that has happened to me. So yeah. So I think, yeah, every show I have that emotional point that works for me. Now, Uchishta ಮಾಡಿದಾಗಿಂದ we have been on stage quite constantly. Like on an average 4 show ಮಾಡಿದ್ದೀವಿ ತಿಂಗಳಿಗೆ. So and then I realized, okay, I can't be this every time. I need to start understanding how to control so many things. So I think it's coming down now. ವರ್ಷಿಣಿ ಅವರೇ, ಆಫ್ ಸ್ಟೇಜ್ ಯಾವುದಾದ್ರೂ ಒಂದು ಖುಷಿಯಾಗಿರುವಂತಹ ಘಟನೆ, ಅದು ತಲಹರಟೆ ಮಾಡಿರೋದು ಬ್ಯಾಕ್ ಸ್ಟೇಜಲ್ಲಿ ಅಥವಾ ರಿಹರ್ಸಲ್ಸ್ ರೂಮಲ್ಲಿ ಯಾವ್ದಾದ್ರು ಒಂದು ಘಟನೆ ನೀವು ನೆನಪಿಸ್ಕೋಬೇಕು ಅಂದರೆ ಯಾವುದದು? There's so many. I'm sure, as you said, Vimu ಅಂತ ಹೇಳಿದ್ರೆ they're all fun loving people. Yeah. I'm sure. I can't, you know, figure out one incident ಅಂತ. ಯಾಕಂದ್ರೆ it's been very, like, small things keep happening, you know, doing that. I think Vimu only, when we did Anavarna only, we were involved in so many things.
We did our props, we did rehearsals, we were there, we lived in that studio for quite some time, literally. So ಬೆಳಗ್ಗೆ ಬಂದರೆ ಮಧ್ಯಾಹ್ನ ಎದ್ದೋಗ್ತಿದ್ವಿ ನಾವು. So all that has been there, it's been really nice. And of course, we become very, very close friends at some point. So ಅನಾವರಣ ಆಗಿರೋ even ಮಾಗಡಿ days for that matter. I remember rehearsal ನಡೀತಾ ಇರುತ್ತೆ, ಶ್ರೀಕಾಂತ್ is acting. He does this character called Aibu, who is a drunk. Certain things Shrikant does on stage, you will blast laughing. Okay. You will blast out. Yeah. And I do the press character in Magadi. So we are always constantly on stage. It's so difficult to control sometimes. And and me as a person, if I'm smiling inside my head, it appears on my face. Okay. And Abhishek like, don't do that ಅಂತ ಅದೊಂದು. ಆ್ಯಂಡ್ ನಾನು ಫಸ್ಟ್ ಟೈಮ್ EMC ಮಾಡಬೇಕಾದ್ರೆ, ಸೊ ರಂಗ ಡಸ್ ದಿಸ್ ಕ್ಯಾರೆಕ್ಟರ್ ಹೂ ಇಸ್ ಇನ್ವಿಸಿಬಲ್, ಈಸ್ ಓನ್ಲಿ ವಿಸಿಬಲ್ ಟು ದ ಪ್ರೊಟಾಗನಿಸ್ಟ್, ಈಸ್ ನಾಟ್ ವಿಸಿಬಲ್ ಟು ಮೀ. ಐ ಆಮ್ ಲೈಕ್ ಲುಕಿಂಗ್ ಎಟ್ Anirudh's here, Ranga is here, and they have something, you know, they have something between them. They do that in Magadi also. ಅವರಿಬ್ರದ್ದು ಏನೋ ಕೆಮಿಸ್ಟ್ರಿ ವರ್ಕ್ ಆಗುತ್ತೆ. They have these inside jokes that happen. I can't control myself. I think first run ಆಯಿತು, ರನ್ನಲ್ಲಿ they took some pictures for marketing and all that. Abhishek sends me pictures. Said, Varshini, look at your face. Every frame you're smiling. You shouldn't be doing this. So it's always fun. I remember this very particular incident. ಮಾಗಡಿ ಡೇಸ್ನಲ್ಲಿ ರಿಹರ್ಸಲಲ್ಲ ಅಥವಾ ಶೋನಲ್ಲೇ ಮಾಡಿದ್ರೆ ನಂಗೆ ನೆನಪಿಲ್ಲ, ನಂಗೆ ಅಷ್ಟು ಕ್ಲಿಯರಾಗಿ ನೆನಪಿಲ್ಲ. ದೇರ್ ಇಸ್ ಒನ್ ಸ್ಟ್ರೆಚ್ ವೇರ್ CM ಕಮ್ಸ್ ಆ್ಯಂಡ್ ಆಸ್ ಹಿಸ್ ಸೆಕ್ರೆಟ್ರಿ, ಏನ್ರಿ ನ್ಯೂಸ್ ಇವತ್ತು, ಪ್ರಿಯಾಂಕಾ ಚೋಪ್ರಾದು ಮದುವೆ ಅಂತೆ, ಆ್ಯಂಡ್ ಸನಿ ಲಿಯೋನ್ ಏನೋ ಮಾಡಿದ್ಲಂತೆ. ಸೊ ದೀಸ್ ಆರ್ ದ ಲೈನ್ಸ್. ರಂಜನ್ ಕಮ್ಸ್ ಅಪ್ ಆನ್ ಸ್ಟೇಜ್ ಆನ್ ಸ್ಪಾಟ್ improvisations. Okay. And we are standing there unable to control. Oh, and Ranjan has these, comebacks on everything in Magadi, and all three of them come out with strange dialogues on stage that you can't control yourself. Oh God, it's hilarious. So I think we are more on shows than rehearsals. ಓಕೆ, ಥಿಯೇಟರ್ ನಿಮ್ಮ ಲೈಫ್ನ ಹೇಗೆ ಇಂಪ್ಯಾಕ್ಟ್ ಮಾಡಿದೆ ಅಂದರೆ, ಈ ಬೀಯಿಂಗ್ ಆನ್ ಸ್ಟೇಜ್ ಇಸ್ ಡಿಫ್ರೆಂಟ್, ಬಟ್ ಬೀಯಿಂಗ್ ಆಫ್ ಸ್ಟೇಜ್ ಅಂದರೆ ರಿಹರ್ಸಲ್ಸ್ ಇರಬಹುದು, ಗ್ರೀನ್ ರೂಮ್ನಲ್ಲಿರಬಹುದು ಅಥವಾ ಬ್ಯಾಕ್ ಸ್ಟೇಜಲ್ಲಿರಬಹುದು, ಈ ಒಂದು ಈ ಒಂದು ಜಾಗಗಳು ಅಥವಾ ಈ ಒಂದು ಏರಿಯಾ ಆಫ್ ಥಿಯೇಟರ್, ಹೌ ಡಸ್ ದಟ್ ಇಂಪ್ಯಾಕ್ಟೆಡ್ ಯುವರ್ ಲೈಫ್? ಥಿಯೇಟರ್ ಬೀಯಿಂಗ್ ಆನ್ ಸ್ಟೇಜ್ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಐ ಮೇಡ್ ರಿಲೇಷನ್ಶಿಪ್ ಫಾರ್ ಲೈಫ್. ಇಟ್ ಈಸ್ these are the people that I know I will still know and meet and be with when I'm 50, 60, 70. Right? So these are the relationships that you build. And theatre teaches you also. It teaches you to make families outside of your blood, outside of all this. Though I come from a dance background and all that, we are still dancers, we are friends, but theatre gives you something extra. Theatre gives you something more. ಅದು ಇದೆ ಅಂತ ಹೇಳಕ್ಕೆ ನನಗೆ ಗೊತ್ತಾಗ್ತಿಲ್ಲ. ಐ ಡೋಂಟ್ ನೋ ದ ವರ್ಡ್ ಫಾರ್ ಇಟ್, ಬಟ್ ದೆರ್ ಇಸ್ ದಟ್ ಎಕ್ಸ್ಟ್ರಾ ಮೈಲ್ ದಟ್ ಥಿಯೇಟರ್ ಟೇಕ್ಸ್ ಯು ಆನ್ ಅ ಪರ್ಸನಲ್ ಜರ್ನಿ ಆಸ್ ವೆಲ್. ಡಾನ್ಸರ್ಸ್ ಆಗಿ ವಿ ಆರ್ ವೆರಿ ಕಾಮ್, ಕಂಪೋಸ್ಡ್ and very all like that. With theatrally you can be anything and everything, and you can be the goofiest character and nobody minds. Yeah, it's just magical at that point. Finally, we have come to the last part of the interview. ನಿಮ್ಮ ವರ್ಷಿಣಿ ಥಿಯೇಟರ್ ಬಂದ ನಂತರದ ಜರ್ನಿ ಏನಿದೆ, ಆ ಜರ್ನಿನ ಒಂದು ಡಿಶ್ಗೆ ಕಂಪೇರ್ ಮಾಡೋ ಹಾಗಿದ್ರೆ ಯಾವುದದು? I think it's going to be gajar ka halwa. Why? It's very difficult to make, turdu ಜೀವ ಹೊಟ್ಟೋಗಿರತ್ತೆ. But after you make it, and that first spoon that you take, my mouth is watering now. The first spoon that you take, the blast of ghee, sugar and all that happens, I think theatre has been an amalgamation of such sweet memories for me and such rich memories for me.
So I think, but it was difficult getting there. It was not easy. It was difficult. So turdu, yeah. ಥ್ಯಾಂಕ್ ಯು. ದ್ಯಾಟ್ ವಾಸ್ ಬ್ಯೂಟಿಫುಲ್. ದ ಗಾಜರ್ ಕಾ ಹಲ್ವಾ ರೆಫರೆನ್ಸ್. ಖಂಡಿತ ಈಗ ಹೊರಗಡೆ ಹೋದ Let's go have ತಕ್ಷಣ gajar ka halwa. ವಿ ವಿಲ್ ಹ್ಯಾವ್ ಇಟ್. ಥ್ಯಾಂಕ್ ಯು ಫಾರ್ ಯುವರ್ ಟೈಮ್. ನಮ್ಮ ಜೊತೆ ವ್ಯಾಸ್ಪ್ ಥಿಯೇಟರ್ನ ಗ್ರೀನ್ ರೂಮ್ ಗುಟ್ಟುಗಳಲ್ಲಿ ನಿಮ್ಮ ಅನುಭವನ ಅಥವಾ ಸಣ್ಣ ಸಣ್ಣ ಗುಟ್ಟುಗಳನ್ನು ಹೇಳ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಓಕೆ, Thank you so much for having me. We all meet on a very professional front. Hello, Drang Shankral, okay, ಸಿಕ್ಕಿರ್ತೀವಿ ಅಲ್ಲಿ ಇಲ್ಲಿ ನೋಡಿರ್ತೀವಿ, ಬಟ್ we don't get to talk about this. We just talk about, oh, ಯಾವಾಗ ಶೋ ಮಾಡ್ತಿದ್ದೀರಾ, ವೆರಿ ನೈಸ್, this is how we talk, but this is fun. These are the things that connects all of us. I think this is a very common journey that all of us have. True. So thank you so much for having me. Please keep doing this, and all the best for everything that's going to come in the future. ಥ್ಯಾಂಕ್ ಯು ವರ್ಷಿಣಿ. ಥ್ಯಾಂಕ್ ಯು ವೆರಿ ಮಚ್. Thank you so much. ಡಾಕ್ಟರ್ ರಾಜ್ಕುಮಾರ್ ಅಭಿನಯಿಸಿರುವ ಕನ್ನಡದ ಸೂಪರ್ ಹಿಟ್ ಚಲನಚಿತ್ರ, ಕಾದಂಬರಿ ಆಧರಿಸಿ ಮಾಡಿದಂತಹ ಚಲನಚಿತ್ರ. ಕಾದಂಬರಿ ಹಾಗೂ ಚಲನಚಿತ್ರವನ್ನು ನೋಡಿ ಒಂದು ರಂಗರೂಪಕ್ಕೆ ತರಬೇಕು ಅಂತ ಹೇಳಿ ನಿರ್ದೇಶಕರು ಪ್ರಯತ್ನ ಪಡ್ತಾರೆ. ಒಂದು ಸ್ಕ್ರಿಪ್ಟ್ ಕೂಡ ರೆಡಿ ಆಗುತ್ತೆ. ಪಾರ್ವತಮ್ಮ ರಾಜ್ಕುಮಾರ್ ಅವರಿಗೆ ಆ ಸ್ಕ್ರಿಪ್ಟ್ನ ತಲುಪಿಸ್ತಾರೆ. ಅವರು ಭಗವಾನ್ ಹತ್ರ ತೆಗೆದುಕೊಂಡು ಹೋಗಿ ಅಂತ ಹೇಳ್ತಾರೆ. ಭಗವಾನ್ ಅವರು ಕೂಡ ಆ ಸ್ಕ್ರಿಪ್ಟ್ನ ಓದ್ತಾರೆ. ಸ್ಕ್ರಿಪ್ಟ್ ಓದ್ಬಿಟ್ಟು ನಿರ್ದೇಶಕರಿಗೆ ಏನು ಹೇಳ್ತಾರೆ, ಆ ನಾಟಕ ಆಗುತ್ತಾ, ನಾಟಕ ಹೇಗೆ ಬಂದಿರಬಹುದು, ಈ ಗುಟ್ಟುಗಳನ್ನು ನಮ್ಮ ಮುಂದೆ ಹಂಚ್ಕೋತಾರೆ ಮುಂದಿನ ಸಂಚಿಕೆಯ ಅತಿಥಿ. ತಪ್ಪದೆ ನೋಡಿ ವ್ಯಾಸ್ಪ್ ಥಿಯೇಟರ್ ಅರ್ಪಿಸುವ ಗ್ರೀನ್ ರೂಮ್ ಗುಟ್ಟುಗಳು ವಿತ್ ವಿನಯ್ ಶಾಸ್ತ್ರಿ.